ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಶಾಂತಪ್ರಸಾದ್. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಶಾಂತ ಮಾರ್ಗದ ಯಾವುದೇ ಒಂದು ಇನಿಷಿಯೇಟಿವ್ಗಳು ಅದು ಸ್ಟೂಡೆಂಟ್ ಫ್ರೆಂಡ್ಲಿ, ಸ್ಟೂಡೆಂಟ್ಗೆ ಹೆಲ್ಪ್ ಆಗಿರಬೇಕು ಅಂತಹ ಒಂದು ಮುಖ್ಯ ಆಶಯವನ್ನು ಹೊಂದಿರುತ್ತೆ. ಈ ದಿನ ಶಾಂತ ಮಾರ್ಗದ ಜೊತೆ ವಿವೋ ಸಂಸ್ಥೆ ಕೊಲಾಬ್ರೇಷನ್ ಆಗಿರ್ತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಈ ವಿವೋ ಬಿಡುಗಡೆ ಮಾಡಿದಂತಹ Y51 Pro ಮೊಬೈಲ್ ಹೇಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ಅಂತಹ ಎಲ್ಲ ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ Y51 Pro ಯಾಕೆ ತಗೋಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕನ್ಸರ್ನ್ ನಮಗೇನಪ್ಪ ಅಂದರೆ ಪ್ರೈಸ್. ಸೊ ಈ ಪ್ರೈಸು ನೀವು ಕಂಪೇರ್ ಟು ಅದರ್ ವೆಬ್ಸೈಟ್ಸ್ ಹೇಗೆ ಭಿನ್ನ, ಎಷ್ಟು ಕಡಿಮೆಗೆ ಸಿಗುತ್ತೆ ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆಗೆ ಈಗ ನಾವು Y51 Pro ಆ ಒಂದು ಫೋನನ್ನು ಅನ್ಬಾಕ್ಸಿಂಗ್ ಮಾಡೋ ಇವೆಂಟಿಗೆ ಸಾಕ್ಷಿಯಾಗೋಣ ಬನ್ನಿ. ಫೋನ್ ಈ ಒಂದು ಬಾಕ್ಸ್ ಓಪನ್ ಮಾಡಿದಾಗ ನಮಗೆ ಮೊಬೈಲ್ ಸಿಗುತ್ತೆ. ಇದಾದ ನಂತರದಲ್ಲಿ ಈ ಒಂದು ಸಿಲಿಕಾನ್ ಪ್ರೊಟೆಕ್ಟಿವ್ ಗಾರ್ಡ್ ಸಿಗುತ್ತೆ. ತದನಂತರದಲ್ಲಿ ವಾರಂಟಿ ಕಾರ್ಡ್ ಆ್ಯಂಡ್ ಮ್ಯಾನ್ಯಲ್ ಗೈಡ್ ಸಿಗುತ್ತೆ. ಇದಾದ ನಂತರದಲ್ಲಿ 44 ವ್ಯಾಟ್ ಫ್ಲಾಶ್ ಚಾರ್ಜರ್ ಅಡಾಪ್ಟರ್ ಸಿಗುತ್ತೆ. ಇದಾದ ನಂತರದಲ್ಲಿ ಇದರ ಜೊತೆಗೆ ಕೇಬಲ್ ಸಿಗುತ್ತೆ. ಇದು ಕಂಟೆಂಟ್ ಆಫ್ ದಿ ಬಾಕ್ಸ್. ಬನ್ನಿ ಈಗ ಫೋನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಒಂದು ರೀತಿಯಲ್ಲಿ ದೇಹಕ್ಕೆ ಆತ್ಮ ಇದ್ದಂತೆ ಸ್ಟೂಡೆಂಟ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಸೊ ಇದು ಪರ್ಫಾರ್ಮೆನ್ಸ್ ಬಗ್ಗೆ ನೋಡಬೇಕಾದ್ರೆ ಡೈಮೆನ್ಸಿಟಿ 7360 ಟರ್ಬೋ ಪ್ರೊಸೆಸಿಂಗ್ ಯೂನಿಟ್ ಇದೆ. ಜೊತೆಗೆ 8GB ರ್ಯಾಮ್ ಇದೆ. ಏನಕ್ಕೆ 8GB ರ್ಯಾಮ್ ಇಂಪಾರ್ಟೆಂಟ್ ಅಂತಂದರೆ, ನಮಗೆ ಆನ್ಲೈನ್ ಕ್ಲಾಸ್ ಕೇಳಬೇಕಾದ್ರೆ ತದನಂತರದಲ್ಲಿ ನಾವು ಒಂದು ಕಡೆ PDF ಓಪನ್ ಮಾಡಿರ್ತೀವಿ, ಮತ್ತೊಂದು ಕಡೆ ನಾವು ವೀಡಿಯೋಸ್ ನೋಡ್ತಾ ಇರ್ತೀವಿ. ಓಕೆ, ಸೊ ಈ ಮಲ್ಟಿ ಟಾಸ್ಕಿಂಗಿಗೆ ಹೆಲ್ಪ್ ಆಗಲಿ ಅಂತೇಳಿ 8GB ರ್ಯಾಮ್ ಇನ್ಬಿಲ್ಟ್ ಕೊಟ್ಟು, ಜೊತೆಗೆ ಸೆಟ್ಟಿಂಗ್ಸ್ಗೆ ಹೋಗಿ ನಾವು ಸೆಟ್ಟಿಂಗ್ಸ್ ಚೇಂಜ್ ಮಾಡಿಕೊಂಡಾಗ ಎಕ್ಸ್ಟೆಂಡೆಡ್ ರ್ಯಾಮ್ ಸಿಗುತ್ತೆ. ರ್ಯಾಮ್ ಜಾಸ್ತಿ ಇದ್ದಷ್ಟು ನಿಮ್ಮ ಫೋನ್ ಅತ್ಯಂತ ಸ್ಮೂತಾಗಿ ಕೆಲಸ ಮಾಡುತ್ತೆ. ಆನ್ಲೈನ್ ಕ್ಲಾಸಸ್ಸಲ್ಲಿ ವೀಡಿಯೋ ಸ್ಟ್ರಕ್ ಆಗಲ್ಲ. ಸೊ ಈ ರೀತಿಯಲ್ಲಿ ಇದು ಪರ್ಫಾರ್ಮೆನ್ಸ್ ಮಾಡುತ್ತೆ. Y51 Pro ಸ್ಟೂಡೆಂಟ್ ಫ್ರೆಂಡ್ಲಿ ಯಾಕೆ ಅನ್ನೋದಕ್ಕೆ ಇದು ವಿತ್ ಎಕ್ಸಾಂಪಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಈ ಒಂದು ಫೋನಿನ ಬ್ಯಾಟ್ರಿ ತುಂಬ ಹೈಲೈಟ್ ಆಗಿದೆ. 7200 mAh ಬ್ಯಾಟ್ರಿ ಇದರಲ್ಲಿ ದೊರೆಯುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು ಬ್ಯಾಟ್ರಿಗೆ 44 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. 1 ಅವರಲ್ಲಿ ನಿಮಗೆ 60% ಚಾರ್ಜಿಂಗ್ ಆಗುತ್ತೆ. ನಾನು ಏನಕ್ಕೆ ಇದನ್ನು ತುಂಬ ಹೈಲೈಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಮಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ 1 ಅವರ್ 2 ಅವರ್ಸ್ ಇರುತ್ತೆ. ತದನಂತರ ಟ್ರಾವೆಲಿಂಗ್ ಮಾಡ್ತಿರ್ತೀವಿ. ಆಗ ನಮಗೆ ಬ್ಯಾಟ್ರಿ ಡ್ರೈನ್ ಆದಾಗ ಇಟ್ ವಿಲ್ ಬ್ರಿಂಗ್ ಡಿಸ್ಟರ್ಬೆನ್ಸ್. ಸೊ ಆ ನಿಟ್ಟಿನಲ್ಲಿ, ಆ ಪ್ರಾಬ್ಲಮ್ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಬ್ಯಾಟ್ರಿ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್, ಬ್ಲೂ ವೋಲ್ಟ್ ಟೆಕ್ನಾಲಜಿ ಬರುತ್ತೆ. ಈ ಒಂದು ಟೆಕ್ನಾಲಜಿಯಿಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್ 5 to 6 ಇಯರ್ಸ್ವರೆಗೂ ನಿಮಗೆ ಸೇಮ್ ಇಂಟೆನ್ಸಿಟಿಯಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ಇದು ಬ್ಯಾಟ್ರಿಯ ಹೈಲೈಟ್ಸ್. ಸೊ ಕ್ಯಾಮರಾದ ಬಗ್ಗೆ ಮಾತಾಡಬೇಕಾದ್ರೆ 50 MP + 2 MP ಕ್ಯಾಮರಾ ಬ್ಯಾಕ್ ಸೈಡಲ್ಲಿ ವಿತ್ ಸೋನಿ ಸೆನ್ಸರ್ಸ್ ಇರುತ್ತೆ. ಸೊ ಫ್ರಂಟಲ್ಲಿ ನಮಗೆ 8 MP ಕ್ಯಾಮ್ರಾ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಮಗೆ ಆಲ್ಟ್ರಾ ಡಾಕ್ಯುಮೆಂಟ್ ಒಂದು ಮೋಡ್ ಸಿಗುತ್ತೆ. ಏನಿದು ಆಲ್ಟ್ರಾ ಡಾಕ್ಯುಮೆಂಟ್ ಮೋಡ್ ಅಂತಂದರೆ, ನಮಗೆ ಯೂಶ್ವಲಿ ನಮಗೆ HYT ಕ್ಲಾಸಲ್ಲಿ ನೀವು ನೋಟ್ಸ್ ಕಳಿಸ್ಬೇಕಾದ್ರೆ ಕ್ಯಾಮ್ ಸ್ಕ್ಯಾನರ್ ಯೂಸ್ ಮಾಡಿ ಅಂತ ಹೇಳ್ತಿರ್ತೀನಿ. ಆ ಕ್ಯಾಮ್ ಸ್ಕ್ಯಾನರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಥರ್ಡ್ ಪಾರ್ಟಿ ಆ್ಯಪ್ಸ್ ಆಲ್ವೇಸ್ ನಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ನ ಗೇನ್ ಮಾಡುತ್ತೆ. ಅದನ್ನು ಅವಾಯ್ಡ್ ಮಾಡೋ ನಿಟ್ಟಿನಲ್ಲಿ ಈ ಒಂದು ಕ್ಯಾಮ್ರಾದಲ್ಲಿ ಆಲ್ಟ್ರಾ ಡಾಕ್ಯುಮೆಂಟ್ ಮೋಡ್ ಇದೆ. ಸೊ ದಟ್ ಯು ಕ್ಯಾನ್ ಸ್ಕ್ಯಾನ್ ಯುವರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸೆಂಡ್ ಟು ಅಸ್. ಮೋಸ್ಟ್ ಇಂಪಾರ್ಟೆಂಟ್, ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂತಹ 4K ವಿಡಿಯೋ, ಆ 4K ವಿಡಿಯೋ ಏನಾಗುತ್ತೆ, ಇಟ್ ಬ್ರಿಂಗ್ಸ್ ಎ ಕ್ವಾಲಿಟಿ ಇನ್ ದಿ ವಿಡಿಯೋಸ್ ಆಗುತ್ತೆ. ಈಗ ಫೋನ್ನ ಡ್ಯೂರಬಿಲಿಟಿ ಬಗ್ಗೆ ಮಾತಾಡೋಣ. IP68 ಮತ್ತು 69 ಬಳಕೆ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಇದು ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟು, ನೀವು ಅಂಡರ್ ವಾಟರಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ನ ತೆಗೆದುಕೊಳ್ಬೋದು. ಇದು SGS 5 ಸ್ಟಾರ್ ರೇಟಿಂಗ್ ಇದೆ. ತದನಂತರದಲ್ಲಿ ಹಿಂಗೆ ಬಿದ್ದಿದೆ ಅಂದ ಮಾತ್ರಕ್ಕೆ ನೀವು ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ, ಇದು ಮಿಲಿಟರಿ ಗ್ರೇಡ್ ಗ್ಲಾಸನ್ನು ಯೂಸ್ ಮಾಡಿ ಆ ಒಂದು ಲೆವೆಲ್ ಟಫ್ನೆಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟು, ಈ ಒಂದು ಗ್ಲಾಸಲ್ಲಿ ಟೈಟನನ್ನು ಬಳಕೆ ಮಾಡೋದ್ರಿಂದ ಒಡೆದು ಹೋಗ್ತಕ್ಕಂತಹ ಭಯ ನಿಮ್ಮಲ್ಲಿ ಇರುವ ಅವಶ್ಯಕತೆ ಇಲ್ಲ. ಈಗ OS ಬಗ್ಗೆ ಮಾತಾಡೋಣ. ಇಲ್ಲಿ ಇರ್ತಕ್ಕಂಥದ್ದು ಒರಿಜಿನ್ OS 6 ಇದೆ. ತುಂಬ ಸ್ಮೂತ್ ಆ್ಯಂಡ್ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಈಸಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್, ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಆಫೀಸ್ ಕಿಟ್ ಅಂತಕ್ಕಂತಹ ಒಂದು ಟೂಲ್. ಏನಕ್ಕೆ ಅಂತಂದರೆ, ಇಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ನ ಯು ಕ್ಯಾನ್ ಟ್ರಾನ್ಸ್ಫರ್ ಟು ದಿ ಆ್ಯಂಡ್ರಾಯ್ಡ್ ಆರ್ ಮ್ಯಾಕ್ಬುಕ್ ವಿತೌಟ್ ಯೂಸಿಂಗ್ ಕೇಬಲ್. ಸೊ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಲ್ಯಾಪ್ಟಾಪಿಂದ ಮೊಬೈಲ್ಗೆ, ಮೊಬೈಲಿಂದ ಲ್ಯಾಪ್ಟಾಪ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಳೋಕ್ಕೆ ಆಫೀಸ್ ಕಿಟ್ ಅಂತಕ್ಕಂತಹ ಟೂಲು ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ನೋಟ್ಸನ್ನು ನೀವು ಮೊಬೈಲಿಂದ ಲ್ಯಾಪ್ಟಾಪ್ಗೆ ಹೋಗ್ಬೋದು, ಲ್ಯಾಪ್ಟಾಪಿಂದ ಮೊಬೈಲ್ಗೆ ಹೋಗ್ಬೋದು ವಿತೌಟ್ ಯೂಸಿಂಗ್ ಕೇಬಲ್. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಇನ್ ದಿಸ್ ಫೋನ್. ಈಗ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. 6.75 ಫುಲ್ HD ಡಿಸ್ಪ್ಲೇ ಇದೆ.
ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು ನಮಗೆ ಈ 1250 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಬರುತ್ತೆ. ಏನಿದ್ರ ಮೀನಿಂಗ್ ಅಂತಂದರೆ ಸೂರ್ಯನ ಬೆಳಕಿನಲ್ಲೂ ಸಹ ನಾವು ಅತ್ಯಂತ ಸ್ಪಷ್ಟವಾಗಿ ಡಿಸ್ಪ್ಲೇನ ನೋಡ್ಬೋದಾಗುತ್ತೆ. ತದನಂತರದಲ್ಲಿ ಡ್ಯೂಯಲ್ ಸ್ಟೀರಿಯೋ ಆಡಿಯೋ ಸ್ಪೀಕರ್ಸ್ ಇದ್ದಾವೆ. ಏನಿದೆ ರೋಲ್ ಅಂತಂದರೆ ಆ ಆಡಿಯೋನ 400% ಬೂಸ್ಟ್ ಮಾಡಿ ನಮಗೆ ಕೇಳೋಕ್ಕೆ ಆನ್ಲೈನ್ ಕ್ಲಾಸಸ್ನ ಕೇಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಮಗೆ ಹೈ ಪ್ರೊಟೆಕ್ಷನ್, ಬಹಳಷ್ಟು ಬರೀ ನಾವು ನೈಟ್ ಮೊಬೈಲ್ ನೋಡಬೇಕಾದ್ರೆ ಆ ಒಂದು ಬ್ರೈಟ್ನೆಸ್ ಕಣ್ಣಿಗೆ ಹೊಡೆಯುತ್ತೆ. ಈ ನಿಟ್ಟಿನಲ್ಲಿ ಕಣ್ಣನ್ನು ಪ್ರೊಟೆಕ್ಟಿವ್ ಮಾಡೋ ನಿಟ್ಟಿನಲ್ಲಿ ಐ ಪ್ರೊಟೆಕ್ಷನ್ ಫೀಚರ್ನ ಸಹ ಈ ಒಂದು ಡಿಸ್ಪ್ಲೇಯಲ್ಲಿ ನಾವು ನೋಡಬಹುದು. ಓವರಾಲ್ ನೋಡಿದರೆ ಇದು ಒಂದು ಕಂಪ್ಲೀಟ್ ಸ್ಟೂಡೆಂಟ್ ಫ್ರೆಂಡ್ಲಿ ಫೋನ್. ಕ್ಯಾಮರಾ ಈಸ್ ಗುಡ್, ಬ್ಯಾಟ್ರಿ ಈಸ್ ಸ್ಟ್ರಾಂಗ್, ಪರ್ಫಾರ್ಮೆನ್ಸ್ ಈಸ್ ಸ್ಮೂತ್, ಡ್ಯೂರಬಿಲಿಟಿ ಈಸ್ ಸಾಲಿಡ್. ನಮಗೆ ಆನ್ಲೈನ್ ಕ್ಲಾಸಲ್ಲಿ ಆಡಿಯೋ ಆ್ಯಂಡ್ ವಿಡಿಯೋ ಕ್ವಾಲಿಟಿ ತುಂಬ ಸ್ಟ್ರಾಂಗ್ ಇರಬೇಕು. ಆ ಎರಡೂ ಡಿಮ್ಯಾಂಡನ್ನು ಮೀಟ್ ಮಾಡ್ತಕ್ಕಂತಹ ಫೋನ್ ಇದಾಗಿದೆ. ಇದು ಒಂದು ಪರ್ಫೆಕ್ಟ್ ಚಾಯ್ಸ್ ಆಗಿದ್ದು ಸ್ಟೂಡೆಂಟು ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದಾದಂತಹ ಫೋನ್ Y51 Pro ಆಗಿರುತ್ತದೆ. ಈ ಫೋನಲ್ಲಿ 2 ವೇರಿಯಂಟ್ ಬರುತ್ತೆ. ಫಸ್ಟ್ ವೇರಿಯಂಟಲ್ಲಿ 8+ 128 GB ಬರುತ್ತೆ, ಇದು 24,999. ಸೆಕೆಂಡ್ ವೇರಿಯಂಟಲ್ಲಿ 8+ 256 GB ಬರುತ್ತೆ, ಅದು 27,999 ಆಗುತ್ತೆ. ಸೊ ಶಾಂತಮಾರ್ಗ ವಿವೋ ಕಂಪನಿ ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ಬೆಸ್ಟ್ ಸ್ಟೂಡೆಂಟ್ ಆಫರ್ ತಮಗೆ ದೊರೆಯುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಆಫರ್ನ ಬಳಸ್ಕೋಬಹುದು. ನಮಸ್ಕಾರ. Vivo.